ಪಾಕಿಸ್ತಾನದ ಡಾನ್ ಕಡೆಯಿಂದ ಕಾಕ್ರೋಚ್ಗಳಿಗೆ ಬೆಂಬಲ. मैं आज के बाद ऐलान करता हूं शहजाद भट्टी कि मैं काकरोच पार्टी को सपोर्ट करूंगा. ನಿಜವಾದ ದೇಶಭಕ್ತರಾಗಿದ್ರ ಕಾಕ್ರೋಚ್ಗಳು ಇದನ್ನ ಒಪ್ಕೊಳ್ಳೇಬಾರದು. ಭಾರತದಾಗ ಅರಾಜಕತೆಯನ್ನ ಈ ರೀತಿಯಾಗಿ ಸೃಷ್ಟಿ ಮಾಡೋ ಹುನ್ನಾರ ನಡೆಸ್ಯಾರ. ಬೇರೆ ದೇಶದಾಗ ಕೂತ್ಕೊಂಡು ಈ ರೀತಿಯ ಆಟ ಆಡಕತ್ತಿರೋ ಈ ಕ್ರಿಮಿಗೆ ಏನನ್ನಬೇಕು? ಇಂಥ ಡಾನ್ಗಳ ಸಹಾಯ ಪಡಿತಾರೇನು ಕಾಕ್ರೋಚ್ಗಳು? ಕಾಕ್ರೋಚ್ ಜನತಾ ಪಾರ್ಟಿಗೆ ಯಾರೆಲ್ಲ ಬೆಂಬಲ ಸೂಚಿಸಿದ್ರು, ಯಾರೆಲ್ಲ ಬೆಂಬಲಕ್ಕಾಗಿ ನಿಂತಿದ್ರು ಅನ್ನೋದನ್ನ ನೀವೆಲ್ಲ ನೋಡಿರಿ. ಸಾಕಷ್ಟು ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು, ರಾಜಕೀಯ ಮಹಾನ್ ನಾಯಕರೆಲ್ಲ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ಗೆ ಬೆಂಬಲ ಕೊಟ್ಟು ಆ ವೇದಿಕೆಯನ್ನ ಹಂಚಿಕೊಂಡಿದ್ರು. ಸೋ ಕಾಲ್ಡ್ ಆಂದೋಲನ ಜೀವಿಗಳು, ಕೆಲವೊಂದಿಷ್ಟು ಕ್ರಿಮಿನಲ್ಗಳು ಕೂಡ ಅದರೊಳಗೆ ಭಾಗಿಯಾಗಿದ್ರು. ಲೆಫ್ಟ್ ಲಿಬರಲ್ಗಳು, ವಿದೇಶದ ಶಕ್ತಿಗಳು, ದುಬೈ, ಕೆನಡಾ ಇಂದ ಜನರು ಬೆಂಬಲ ಸೂಚಿಸಿದ್ರು. ಅಲ್ಲೆಲ್ಲ ಪ್ರೊಟೆಸ್ಟ್ ಮಾಡಿ ಕಾಕ್ರೋಚ್ಗಳಿಗೆ ಪ್ರೋತ್ಸಾಹ ನೀಡಿದ್ರು. ಪನ್ನು ದುಡ್ಡು ಕೊಡ್ತೀನಿ, ಫಂಡಿಂಗ್ ಮಾಡ್ತೀನಿ, ನಿಮ್ಮ ಹೋರಾಟ ಜಾರಿ ಇರಲಿ ಅಂತ ವಿಡಿಯೋ ಮಾಡಿ ಕೂಡ ಹಂಚ್ಕೊಂಡಿದ್ದ. ಈ ರೀತಿ ಸಾಲು ಸಾಲು ಬೆಂಬಲದೊಂದಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮುಂದುವರಿಸಿತ್ತು. ಅದಷ್ಟೇ ಅಲ್ಲ, ಸಾಕಷ್ಟು ಶತ್ರು ದೇಶದಿಂದನೂ ಸಪೋರ್ಟ್ ಹರಿದು ಬರ್ತಿತ್ತು ಅನ್ನೋ ಮಾಹಿತಿ ಹೊರಗೆ ಬಿದ್ದಿತ್ತು. ಈಗ ಪಾಕಿಸ್ತಾನದ ಡಾನ್ ಒಬ್ಬ ಕಾಕ್ರೋಚ್ ಜನತಾ ಪಾರ್ಟಿಗೆ ಫುಲ್ ಸಪೋರ್ಟ್ ಘೋಷಣೆ ಮಾಡ್ಯಾನ. ಕಾಕ್ರೋಚ್ಗಳಿಗೆ ಬೆಂಬಲ ಸೂಚಿಸಿ ಭಾರತದಾಗ ಅರಾಜಕತೆಯನ್ನ ಹೆಂಗು ಸೃಷ್ಟಿ ಮಾಡಬೇಕು ಅನ್ನೋ ಪಾಠ ಮಾಡ್ಲಿಕ್ಕತ್ತಾನ. ನರೇಂದ್ರ ಮೋದಿ, ಅಮಿತ್ ಶಾ ಅವರನ್ನ ಹೆಂಗೆಲ್ಲ ದ್ವೇಷ ಮಾಡಬಹುದು ಅನ್ನೋ ಪಾಠನ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ಲಿಕ್ಕತ್ತಾನ. ಪಾಕಿಸ್ತಾನದ ಡಾನ್ ಶಹಬಾಜ್ ಭಟ್ಟಿ ಅಲ್ಲಿಂದ ವಿಡಿಯೋ ಮಾಡಿ ಹಂಚ್ಕೊಂಡಾನ. ಈ ಶಹಜಾದ್ ಭಟ್ಟಿಗೆ ISI ಲಿಂಕ್ ಐತಿ. ISI ಈತನ ಹಿಂದೆ ನಿಂತ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೈತಿ. ಈಗ ಇವ ಕಾಕ್ರೋಚ್ ಪಾರ್ಟಿಗೆ ಸಪೋರ್ಟ್ ಮಾಡ್ತೀನಿ, ಹಿಂದೆ ನಿಲ್ತೀನಿ ಅಂತ ಹೇಳಕತ್ತಾನಲ್ಲ, ಇವನಿಗೆ ISI ಈ ರೀತಿ ಹೇಳು ಅಂತ ಹೇಳಿರ್ಬೇಕು. ಇವಂಗ ISI ಬೆಂಬಲ ಕೊಟ್ಟು ಈ ರೀತಿ ಮಾತಾಡು ಅಂತಾನು ಹೇಳಿರ್ಬೇಕು. ಒಂದು ರೀತಿ ಒಳಗ ISIನೂ ಕಾಕ್ರೋಚ್ಗಳ ಹಿಂದೆ ನಿಂತೈತಿ, ಸಪೋರ್ಟ್ ಮಾಡತೈತಿ. ಕಾಕ್ರೋಚ್ ಜನತಾ ಪಾರ್ಟಿಗಾಗಿ ನಾನಿದ್ದೀನಿ, ನನ್ನ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಿ ಇನ್ನೊಂದು ಸ್ಫೋಟಕ ಸುಳ್ಳನ್ನ ಹೇಳ್ಯಾನ. ये हैं असल में काकरोच पार्टी के लोग जो कि जंतर मंतर पे आप लोग गए थे. वहाँ पे आपकी तस्वीरें भी बनी थी, आपकी वीडियोस भी बनी थी, आपके फेस इन्होंने वहाँ पे ले लिए थे. आपको लगता है कि आपका मुतालबा वहाँ पूरा हो गया था, आप अपने घरों में सुकून से बैठ गए हैं. ऐसा नहीं है. ये जो आपको अमित शाह और मोदी सरकार जो है कि बता रहे हैं, कि दिखा रहे हैं, आप वही समझ रहे हैं, लेकिन ऐसा नहीं है. ये चीज़ जितने भी काकरोच पार्टी वाले हो, आप इनके साथ मुतालबा करो. मेरा कहते हैं कि भी मेरे अगर नेटवर्क के लोग हैं या मेरे ऑपरेटर हैं, मैं भी इनको कहता हूं कि उन लोगों को कैमरे पे लाया जाए, दिखाया जाए. और लास्ट पे मैं ये कहूँगा कि जो इन्होंने बंदे कॉकरोच पार्टी के उठाए हैं, मेरा कह के मैं आज के बाद ऐलान करता हूँ शहजाद भट्टी कि मैं काकरोच पार्टी को सपोर्ट करूँगा. जिस तरह की भी सपोर्ट मैं करता हूँ करूँगा. और जो लड़के इन्होंने मेरा नाम लेके गिरफ्तार करवाए हैं, मैं उनके भी पीछे जाऊँगा. वकील करना पड़ा या बेल करवानी पड़ी, मैं करवाऊँगा. और जितने भी काकरोच वाले हो, आप भी, किसी को भी मेरी ज़रूरत हो, आप मुझे मैसेज कर लो. किसी भी तरह की, मुझे किसी से मेरा अगर नाम आया जिस जगह पे, मैं पूरा साथ दूंगा. ಮೊನ್ನೆ ಅಮಿತ್ ಶಾ ಅವರು ಒಂದು ಟ್ವೀಟ್ ಮಾಡಿದ್ರು. ನೂರಾರು ಮಂದಿ ಪಾಕಿಸ್ತಾನದ ಉಗ್ರರನ್ನ, ಅದರಾಗೂ ಶಹಬಾಜ್ ಭಟ್ಟಿಯ ಸಂಗಡಿಗರನ್ನ ಹಿಡಿದು ಹಾಕಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಆ ಟ್ವೀಟ್ ಅನ್ನ ಇಟ್ಕೊಂಡು ಈ ಶಹಬಾಜ್ ಭಟ್ಟಿ ಹೇಳ್ತಾನ, ಅವರು ಕಾಕ್ರೋಚ್ ಪ್ರೊಟೆಸ್ಟ್ ಒಳಗ ಭಾಗಿಯಾಗಿದ್ದವ್ರನ್ನ ಅರೆಸ್ಟ್ ಮಾಡಿ ಅವರೆಲ್ಲ ನಮ್ಮ ಜೊತೆಯವರು, ನನ್ನ ಕಡೆಯವರು ಅಂತ ಹೇಳಿಕತ್ತಾರ. ನಿಜಕ್ಕೂ ಅವರೆಲ್ಲ ನನ್ನ ಬೆಂಬಲಿಗರೇ ಅಲ್ಲ, ಅವರೆಲ್ಲ ಕಾಕ್ರೋಚ್ ಪ್ರೊಟೆಸ್ಟಿಗರು ಅಂತ ಹೊಸದೊಂದು ಸುಳ್ಳನ್ನ ಹೇಳಿಬಿಟ್ಟಾನ. ಅದಷ್ಟೇ ಅಲ್ಲ, ವಿಡಿಯೋ ಕೇಳ್ರಿ, ಅವ್ರ ಫೋಟೋ ಬಹಿರಂಗ ಮಾಡಿಸ್ರಿ, ಅವ್ರ ಹತ್ರ ಇರೋ ಶಸ್ತ್ರಾಸ್ತ್ರಗಳನ್ನ ತೋರಿಸ್ರಿ, ನಮ್ಮ ದೇಶದಾಗ ರೆಡಿ ಆಗಿದ್ದೈತೆ ನೋಡ್ರಿ ಅಂತ ಅರಾಜಕತೆ ಸೃಷ್ಟಿ ಮಾಡೋ ಕೆಲಸ ಮಾಡ್ಯಾನ. ಈ ಮನುಷ್ಯಾಗ ಬೇರೆ ಏನು ಮಾತಾಡಬೇಕು, ಇನ್ನೇನು ಬೆಂಕಿ ಹಚ್ಚಬೇಕು ಅನ್ನೋ ವಿಷಯ ಇರಲಿಲ್ಲ. ಈ ಕಾಕ್ರೋಚ್ಗಳಂತರೂ ದಾರಿ ಮಾಡಿಕೊಟ್ಟವಲ್ಲ, ಭಾರತದ ವಿರುದ್ಧ ಮಾತಾಡೋರಿಗೆ ಇನ್ನಷ್ಟು ದಾರಿ ಸಿಕ್ಕಂಗಾಗೈತಿ.
ಅದಕ್ಕಾಗಿ ನಾ ಅವರಿಗೆ ಬೆಂಬಲವನ್ನೂ ಸೂಚಿಸಿ ಭಾರತದಾಗ ಅರಾಜಕತೆಯನ್ನೂ ಸೃಷ್ಟಿಸಿ ಇಂಥವರು ದೂರ ಕೂತ ಮೋಜ್ ನೋಡ್ಲಿಕ್ಕತ್ತಾರ. ಇನ್ನೂ ಮುಂದುವರೆದ ಈ ಬಟ್ಟಿ ಹೇಳ್ತಾನ, ಭಾರತದಾಗ ಅವನೇ 3,000 4,000 5,000 ಮಂದಿನ ಇಟ್ಟಾನಂತ, ಎಲ್ಲ ಕ್ಷೇತ್ರದ ಮಾಹಿತಿಯನ್ನ ಅವ್ರಿಗೆ ಕೊಡ್ತಾರಂತ. ಹಂಗಾರೆ ಎಷ್ಟು ಮಾಡ್ತೀರಿ ನೀವು ಅಂತ ಅಮಿತ್ ಶಾ ಅವ್ರಿಗೆ ಸವಾಲ್ ಹಾಕ್ಲಿಕ್ಕತ್ತಾನ. अमित शाह से मैं एक चीज पूछना चाहता हूँ कि आप जो इस चीज को मेरा नेटवर्क कहते हैं, ये नेटवर्क तो फिर पिछले 5-6 साल से चल रहा था, तो आपको ऑपरेशन ये अभी स्टार्ट करना याद आया था? पहले आप सोए हुए थे या आपकी एजेंसियां सोई हुई थी, आपकी पुलिस सोई हुई थी? आप आए दिन कहते हैं हमने शहजाद भट्टी का 300 बंदा गिरफ्तार कर लिया, 200 कर लिया, 500 कर लिया। क्या साबित करना चाहती है मोदी सरकार के आपसे की पुलिस से और आपकी फौज से या आपकी एजेंसियों से मेरा नेटवर्क बड़ा है? मेरे हजारों लोग हैं वहां पे। अगर आपने 300 गिरफ्तार कर लिया तो फिर ठीक है, 3,000 बाहर भी फिर रहा है अभी। ಶಹಬಾಜ್ ಭಟ್ಟಿ ಪಾಕಿಸ್ತಾನದ ಒಬ್ಬ ಡಾನ್ ಈ ರೀತಿಯಾಗಿ ಭಾರತದ ಬಗ್ಗೆ ಅಸಡ್ಡೆಯಾಗಿ ಮಾತಾಡ್ಲಿಕ್ಕತ್ತಾನೆ. ಇನ್ನು ಅಮಿತ್ ಶಾ ಅವರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಅನ್ನಿಸ್ತೈತಿ. ಹೆಂಗೆಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕು ಇಂಥವ್ರಿಗೆ ಅನ್ನೋದು ಅವ್ರಿಗೆ ಚಲೋ ಗೊತ್ತೈತಿ. ಈಗ ಅವ್ರ ಕಡೆಯವ್ರು ಸಿಕ್ಕಿ ಬಿದ್ದಾರ ಅನ್ನೋದನ್ನ ಒಪ್ಕೊಳಕ್ ಆಗ್ಲಾರ್ದ ಕಾಕ್ರೋಚ್ ಜನತಾ ಪಾರ್ಟಿಯವರು ಮೊದಲೇ ಇಷ್ಟು ವಿಷಯ ಸಿಕ್ಕರೆ ಬಾಯಿ ಬಡ್ಕೋತಾರಂತ ಗೊತ್ತಾಗಿ ನಿಮ್ಮವರೇ ಅರೆಸ್ಟ್ ಆಗ್ಯಾರ ಅಂತ ಒಂದು ರೀಲ್ ಬಿಟ್ಟಾನ. ಆ ರೀಲನ್ನ ಇವರೆಲ್ಲ ತಲೆ ಮೇಲೆ ಹೊತ್ಕೊಂಡು ಯಾವಾಗ ಮೆರೆಸ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಹಂಗಾದ್ರ ಅವು ಮಾಡಿದ ಪ್ಲಾನ್ ಸಕ್ಸೆಸ್ ಆದಂಗೆ ಆಗ್ತೈತಿ. ಸೊ ಈ ಬಟ್ಟಿ ಹೇಳಕತ್ತಿರೋ ಸುಳ್ಳಿಗೆ ಸರ್ಕಾರ ಉತ್ತರ ಕೊಡುತ್ತ, ಅದೇನು ದೂರಿಲ್ಲ. ಬಟ್ ಈ ಕಾಕ್ರೋಚ್ಗಳು ಹೆಂಗೆ ರಿಯಾಕ್ಟ್ ಮಾಡ್ತಾವು ಅನ್ನೋದನ್ನ ಕಾಯ್ಬೇಕಾಗೈತಿ. ಅದಷ್ಟೇ ಅಲ್ರಿ, ಅವ್ರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಡ್ತೀನಿ, ಎಲ್ಲ ರೀತಿಯ ಬೆಂಬಲ ಕೊಡ್ತೀನಿ ಅಂತ ಹೇಳಕತ್ತಿರೋ ಶಹಬಾಜ್ ಭಟ್ಟಿ ಈತನ ಬೆಂಬಲವನ್ನ ತಿರಸ್ಕಾರ ಮಾಡ್ತಾರೇನು ಕಾಕ್ರೋಚ್ಗಳು? ನಿಜವಾದ ದೇಶಭಕ್ತರಾಗಿದ್ರ, ನಿಜವಾಗಿ ಇವರಿಗೆ ನ್ಯಾಯ ಮಾತ್ರ ಬೇಕಾಗಿದ್ರ ಅವನ ಬೆಂಬಲವನ್ನ ಡೈರೆಕ್ಟ್ ಆಗಿ ಸಾರ್ವಜನಿಕವಾಗಿ ಬೇಡ ಅಂತ ಹೇಳೋ ಧೈರ್ಯ ಮಾಡ್ತಾರೇನು? ಅಭಿಜಿತ್ ದೀಪ್ಕೆ ಅಂಡ್ ಕಾಕ್ರೋಚ್ ಟೀಮ್ ನಿಜವಾದ ದೇಶಭಕ್ತರಾಗಿ ವಿರೋಧ ಮಾಡ್ತಾರೋ ಅಥವಾ ಈ ಬಟ್ಟಿ ಹೇಳಿದ್ದೆ ನಿಜ ಅಂತ ಒಪ್ಕೋತಾರೋ ಕಾದು ನೋಡ್ಬೇಕಷ್ಟ.